ವೆಲ್ಕಮ್ ಬ್ಯಾಕ್ ಡೋನಿಸ್ ಜಿ ಕೆ ವರ್ಲ್ಡ್. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಾವು ನೆಕ್ಸ್ಟ್ ಬಿಡೋಂಥ ವಿಡಿಯೋಗಳು ನಿಮ್ಗೆ ಈಸಿಯಾಗಿ ತಲುಪುತ್ತೆ. ಈ ವಿಡಿಯೋಯಲ್ಲಿ ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂದರೆ ಪಿ ಸಿಗೆ ಬೇಕಾಗಿರುವಂಥ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್. ಇದೇನು ಪಿ ಎಸ್ ಐಗೆಲ್ಲ ಫ್ರೆಂಡ್ಸ್, ಓನ್ಲಿ ಫಾರ್ ಪಿ ಸಿ ಓನ್ಲಿ. ಭಾಳಷ್ಟು ಜನ ನಮ್ಮ ಸ್ನೇಹಿತರು ಪಿ ಸಿ ಹುದ್ದೆನೇ ಡಿ ಸಿ ಹುದ್ದೆ ಅಂತೇಳಿ ಓದ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಮಾಡಿರೋಂಥ ವಿಡಿಯೋ ಇದು. ನೀವು ನೋಡ್ತಾ ಇರ್ಬೋದು, ಡಿ ಆರ್ ಸಿ ಆರ್ ಅಲ್ಲಿ ಖಾಲಿರುವಂಥ ಹುದ್ದೆಗಳು 2176. ಎಚ್ ಕೆ ಅಂದರೆ ನಮ್ಮ ಕಲ್ಯಾಣ ಕನ್ನಡ ಬಾಕಿರೋದು 176, ನಾನ್ ಎಚ್ ಕೆಗಿರೋದು 2000. ಅದೇ ರೀತಿಯಾಗಿ ಕೆ ಎಸ್ ಆರ್ ಪಿ 1892, ನಮ್ಮ ಕಲ್ಯಾಣ ಕರ್ನಾಟಕ ಎಚ್ ಕೆ ಬಾಕಿ 392, ನಾನ್ ಎಚ್ ಕೆಗೆ 1500. ಪಿ ಸಿ ವೈರ್ಲೆಸ್ 229, ಎಕ್ಸೈಸ್ ಡಿಪಾರ್ಟ್ಮೆಂಟ್ 265. ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಅಬಕಾರಿ ಇಲಾಖೆ ಫ್ರೆಂಡ್ಸ್. ನೀವು ನೋಡ್ಬೋದು, ಇನ್ನೇನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ಮುಗಿದ ನಂತರ ಭಾಳಷ್ಟು ನೋಟಿಫಿಕೇಶನ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಈಗಲಿಂದನೇ ಓದ್ತಾ ಹೋದರೆ ಇನ್ನೇನು ಒಳ ಮೀಸಲಾತಿ ಮುಗಿತಂದರೆ ಈ ಕಾಲ್ಫರ್ಮ್ ಆಗ್ತವೆ ಫ್ರೆಂಡ್ಸ್. ಇವೆಲ್ಲ ಈಗ ಡಿ ಆರ್ ಸಿ ಆರ್ ಆಗಿರ್ಬೋದು, ಕೆ ಎಸ್ ಆರ್ ಪಿ ಆಗಿರ್ಬೋದು, ಪಿ ಸಿ ವೈರ್ಲೆಸ್ಸು, ಸಿವಿಲ್ ಪಿ ಸಿ, ಎಕ್ಸೈಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫ್ರೆಂಡ್ಸ್. ಭಾಳ ದೊಡ್ಡ ನೇಮಕಾತಿ ಇದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಫ್ರೆಂಡ್ಸ್. ಭಾಳಷ್ಟು ಜನ ನಮ್ಮ ಪಿ ಯು ಸಿ ಹುಡುಗರು ಕೇಳಿದ್ರು, ಅಣ್ಣ ನೆಕ್ಸ್ಟು ಪಿ ಸಿ ಕಾಲ್ಫಾರ್ಮ್ ಇದೆ, ಏನು ಸಬ್ಜೆಕ್ಟ್ ಓದಬೇಕು, ಸಿಲೆಬಸ್ ಹೆಂಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ನಾವು ಏನು ಓದಬೇಕು ಹೆಂಗೆ ಅಂತ ಅವ್ರಿಗೋಸ್ಕರ ಮಾಡಿರೋ ವಿಡಿಯೋ ಇದು. ಅದೇ ರೀತಿಯಾಗಿ ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇನ್ನೇನು ಕೆಲವು ದಿನಗಳಲ್ಲಿ ಅವರು ಎಕ್ಸಾಮ್ ಕೂಡ ಮುಗಿಸಿ ಅವರು ಕೂಡ ಓದಲು ಅತಿ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ಮಾಡಿರೋದು. ಇದು ಬಹಳ ದೊಡ್ಡ ನೇಮಕಾತಿ ಫ್ರೆಂಡ್ಸ್ ಪಿ ಸಿ. ಯಾಕಂದ್ರೆ ನಾವು ಪಿ ಸಿ ಹುದ್ದೆನೇ ಡಿ ಸಿ ಹುದ್ದೆ ಅಂತ ಹೇಳಿಕೊಂಡು ಹೆಮ್ಮೆ ಪಡುವಂಥ ವಿದ್ಯಾರ್ಥಿಗಳು. ನೀವು ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಲಿಮಿಟ್ ಎಷ್ಟು ಇರಬೇಕು, ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರಲ್ವಾ, ಸಿಲೆಬಸ್ ಏನಿರುತ್ತೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಅಂದರೆ ನೀವು ನನಗೇನು ಕೇಳಬೇಕಾ ಅಂದ್ಕೊಂಡಿದ್ದೀರಿ ಕ್ವೆಶನ್ಸ್, ಅವನೇ ನಾನು ಸ್ವತಃ ನನ್ನ ತಲೆಯಲ್ಲಿ ಊಹೆ ಮಾಡಿಕೊಂಡು ಆ ಕ್ವೆಶನ್ ವಿತ್ ಆನ್ಸರ್ ಮಾಡಿದ್ದೀನಿ ಫ್ರೆಂಡ್ಸ್, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. ಯಾಕಂದರೆ ಭಾಳಷ್ಟು ಗೊತ್ತಿದ್ದವ್ರಿಗೆ ಅವ್ರೇನು ಇದೇನಪ್ಪ ಈಸಿ ಅನ್ನಿಸ್ತೆ. ಯಾಕಂದ್ರೆ ಇದೇ ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದವ್ರಿಗೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. ಕೆಲವ್ರಿಗೆ ಒಂದೊಂದು ಸ್ಮಾಲ್ ಡೌಟ್ ಇರ್ತವೆ ಫ್ರೆಂಡ್ಸ್. ನಮಗೆ ಸಿಲ್ಲಿ ಡೌಟೇ ಭಾಳ ದೊಡ್ಡ ಡೌಟಾಗಿ ಮುಂದಕ್ಕೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಯಾವ ಡೌಟ್ ಕೂಡ ಇರದಂತೆ ನೀಟಾಗಿ ಕ್ಲಾರಿಫೈ ಮಾಡಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಕೇಳ್ತಾ ಬನ್ನಿ, ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವಿಡಿಯೋ. ಅದೇ ರೀತಿಯಾಗಿ ಪಿ ಸಿ ಸಿಲೆಬಸ್ PDF ಕೂಡ ಇದೆ ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ನಾನು ಒಂದೊಂದಾಗಿ ನೀಟಾಗಿ ಹೇಳ್ತಾ ಬರ್ತೀನಿ ಫ್ರೆಂಡ್ಸ್. ಸೆಲೆಕ್ಷನ್ ಪ್ರೊಸೆಸ್ ಫಸ್ಟ್ ಹೆಂಗಿರ್ತಪ್ಪ ಅಂದ್ರೆ, ರಿಟರ್ನ್ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ನೀವು ರಿಟರ್ನ್ ಎಕ್ಸಾಮಿನ ಪಾಸ್ ಆದರೆ ಫಿಸಿಕಲ್ ಟೆಸ್ಟಿಗೆ ಕಳಿಸ್ತಾರೆ. ಫಿಸಿಕಲ್ ಟೆಸ್ಟ್ ಪಾಸ್ ಆದರೆ ಮೆಡಿಕಲ್ ಟೆಸ್ಟ್ ಪಾಸ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. 4 ಹಂತದಲ್ಲಿ ನಡೀತೇವೆ ಫ್ರೆಂಡ್ಸ್ ಇದು. ಇನ್ ಕೇಸ್ ಕೆಲವೊಬ್ರು ರಿಟರ್ನ್ ಎಕ್ಸಾಮ್ ಪಾಸ್ ಆಗ್ತಾರೆ, ಫಿಸಿಕಲ್ ಪಾಸ್ ಆಗಲ್ಲ. ಕೆಲವೊಬ್ರು ಫಿಸಿಕಲ್ ಪಾಸ್ ಆಗ್ತಾರೆ, ಮೆಡಿಕಲ್ ಪಾಸ್ ಆಗಲ್ಲ. ಕೆಲವೊಬ್ರು ಮೆಡಿಕಲ್ ಪಾಸ್ ಆಗ್ತಾರೆ, ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಮಿಸ್ಟೇಕ್ ಇರ್ಬೋದು. ಇಲ್ಲ ಕೆಲವೊಂದು ತಾವು ಅಪ್ಲೈ ಮಾಡಿರುವಂಥ ಇವು ಡಾಕ್ಯುಮೆಂಟ್ಸ್ ಇರಲ್ಲ. ಕೆಲವೊಬ್ರು ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕೆ ಎಚ್ ಕೆ ರೀಸನಲ್ಲಿ ಅಪ್ಲೈ ಮಾಡ್ತಾರೆ, ಆದರೆ ಅವು ಕೆಲವೊಂದು ಡಾಕ್ಯುಮೆಂಟ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೇಳಿದ ಟೈಮಲ್ಲಿ ಕರೆಕ್ಟಾಗಿ ಕೊಡದಿದ್ದರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನೀಟಾಗಿ ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಕೂಡ ನೀಟಾಗಿ ಮಾಡಿಸ್ಕೊಂಬಿಡಿ ಫ್ರೆಂಡ್ಸ್. ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಯಾವುದೇ ಆಗಿರಲಿ, ಆಧಾರ್ ಕಾರ್ಡ್ ತಿದ್ದುಪಡಿ, ನಿಮ್ದು ಏನಾದರೂ ಮಿಸ್ಟೇಕ್ ಇದ್ದರೆ ಈಗಲೇ ಮಾಡಿಸ್ಕೊಂಬಿಡಿ ಫ್ರೆಂಡ್ಸ್. ಇನ್ನೇನು ಕೆಲವೇ ದಿನದಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಏನಪ್ಪ ಅಂದರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರ್ಬೇಕಪ್ಪ ಅಂದ್ರೆ CR DR ಅಥವಾ KSRP ಪಿ ಸಿಗೆ 10th ಪಾಸ್ ಆಗಿದ್ರೆ ಸಾಕು ಫ್ರೆಂಡ್ಸ್. 10th ಪಾಸ್ ಆಗಿ ನೀವು ಆರಾಮಾಗಿ ಅಪ್ಲೈ ಮಾಡಿ ಬರಿಬೋದು. ಅದೇ ನಾನು ಸಿವಿಲ್ ಪಿ ಸಿ ಬರೀತೀನಪ್ಪ ಅಂದ್ರೆ ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ಫ್ರೆಂಡ್ಸ್. ಅದಕ್ಕೆ ಈಕ್ವಲೆಂಟ್ ಪಿ ಯು ಸಿ ಡಿಪ್ಲೊಮಾ ಆಗಿರಲಿ, ITI ಆಗಿರಲಿ, ಒಟ್ಟು ಪಿ ಯು ಸಿ ಕಂಪ್ಲೀಟ್ ಆಗಿದ್ರೆ ನೀವು ಸಿವಿಲ್ ಪಿ ಸಿ ಬರೆಯೋಕ್ಕೆ ಎಲಿಜಿಬಲ್ ಫ್ರೆಂಡ್ಸ್. ಅದೇ ವೈರ್ಲೆಸ್ ಪಿ ಸಿ ಏನಿದೆ ಫ್ರೆಂಡ್ಸ್, ಇದು ಯಾರಿಗಪ್ಪ ಅಂದ್ರೆ ಬರೀ ಓನ್ಲಿ ಸೈನ್ಸ್ ಮಾಡಿದವ್ರಿಗೆ ಮಾತ್ರ ಇದೆ ಫ್ರೆಂಡ್ಸ್, ವೈರ್ಲೆಸ್ ಪಿ ಸಿ. ಅದೇ ಈಗ DR ಆಯಿತು, CR ಆಯಿತು, ಆರ್ಟ್ಸ್ ಮಾಡಿದವ್ರು ಬರಿಬೋದು, ಕಾಮರ್ಸ್ ಮಾಡಿದವರು ಬರಿಬೋದು, ಸೈನ್ಸ್ ಮಾಡಿದವರು. ಅದೇ ವೈರ್ಲೆಸ್ ಪಿ ಸಿ ಬರಿಬೇಕಂದ್ರೆ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್ಸ್. ಓನ್ಲಿ ಅವ್ರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಮಾತ್ರ ಬರೆಯೋಕ್ಕೆ ಸಾಧ್ಯ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮಗೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡು ಫ್ರೆಂಡ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ. ನೆಕ್ಸ್ಟ್ ನಾವು ನೋಡೋದಾದರೆ ಏಜ್ ಲಿಮಿಟ್ ಏನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ CR DRಗೆ
ಜಿ ಎಮ್ಗೆ ಆದ್ರೆ 18ರಿಂದ 25, SC ST OBCದವರಿಗೆ 18ರಿಂದ 27, ಟ್ರೈಬಲ್ಸ್ಗೆ 18ರಿಂದ 30. KSRP ಕೂಡ ಸೇಮ್ ಫ್ರೆಂಡ್ಸ್, DRCRಗೆ ಆಗಿದೆ ಅದು ಕೂಡ ಹಾಗೆ. ಸಿವಿಲ್ PCಗೆ ಏನಪ್ಪ ಅಂದ್ರೆ ಇದು PUC ಮ್ಯಾಗಿರೋದ್ರಿಂದ ಜಿ ಎಮ್ಗೆ 19ರಿಂದ 25, SC ST OBCದವರಿಗೆ 19ರಿಂದ 27 ಫ್ರೆಂಡ್ಸ್, ಟ್ರೈಬಲ್ಸ್ಗೆ 19ರಿಂದ 30. ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಏಜ್ ಅಲ್ಲಿ ಏನು ಡೌಟ್ ಇಲ್ಲ. ನೆಕ್ಸ್ಟ್ ನಾವು ಅದೇ ರೀತಿ ನೋಡೋದಾದರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತಪ್ಪ, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, ಟೋಟಲ್ 100 ಕ್ವಶನ್ಸು, ಟೋಟಲ್ 100 ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಕ್ವಶನ್ ಪೇಪರ್ ಹೇಗಿರುತ್ತೆ GK ಕ್ವಶನ್ಸು 100 ಮಾರ್ಕ್ಸ್ 100, ಟೈಮ್ ಎಷ್ಟಿರ್ತಪ್ಪ ಅಂದ್ರೆ 90 ಮಿನಿಟ್ಸ್ ಮಾತ್ರ ಇರುತ್ತೆ ಫ್ರೆಂಡ್ಸ್. GK ಅಂದರೆ ಎಲ್ಲ ಸಬ್ಜೆಕ್ಟ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಸೇರಿ ಇದು GK ಪೇಪರ್ ಫ್ರೆಂಡ್ಸ್. ಇದರಲ್ಲಿ ಏನು 100 ಕ್ವಶನಿಗೆ 100 ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಕ್ಸಾಮ್ ಪ್ಯಾಟ್ರನ್ನು. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರ್ತಾ ಇರಲ್ವಾ, ನೆಗೆಟಿವ್ ಮಾರ್ಕಿಂಗ್ ಖಂಡಿತವಾಗಿ ಇರುತ್ತೆ ಫ್ರೆಂಡ್ಸ್. ಅದು ಎಷ್ಟಪ್ಪ ಅಂದರೆ 0.25. ಇನ್ ಕೇಸ್ ನೀವು 4 ತಪ್ಪು ಮಾಡಿದರೆ ನಿಮ್ಮಲ್ಲಿ ನೀವು ಗಳಿಸಿರುವಂಥ ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಹೋಗುತ್ತೆ ಫ್ರೆಂಡ್ಸ್. ಇನ್ ಕೇಸ್ ಇಲ್ಲಪ್ಪ ನಾನು ಬರೀ ಒಂದೇ ಕ್ವಶನ್ ತಪ್ಪು ಮಾಡಿದ್ದೀನಿ ಅಂದರೆ ಬರೀ 0.25. ಇನ್ ಕೇಸ್ 2 ತಪ್ಪು ಮಾಡಿದ್ರೆ 0.5. ಇನ್ ಕೇಸ್ 3 ತಪ್ಪು ಮಾಡಿದ್ರೆ 0.75. 4 ತಪ್ಪು ಮಾಡಿನಪ್ಪ ಅಂದ್ರೆ 1 ಮಾರ್ಕ್ಸ್ ಹೋಗುತ್ತೆ ಫ್ರೆಂಡ್ಸ್ ನೀವು ಗಳಿಸಿರುವಂಥ ಮಾರ್ಕ್ಸಲ್ಲಿ. ಅದಕ್ಕೆ ಟಿಕ್ ಮಾಡ್ಬೇಕಾದ್ರೆ ನೋಡಿ ಟಿಕ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದ್ರೆ ಮಾತ್ರ. ಭಾಳಷ್ಟು ಜನ ಕೆಲವೊಬ್ರು ನೆಗೆಟಿವ್ ಇಲ್ಲ ಅಂತೇಳಿ ಟಿಕ್ ಮಾಡಿ ಬಂದುಬಿಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಕಂಪಲ್ಸರಿ ಇರುತ್ತೆ ಫ್ರೆಂಡ್ಸ್ 0.25. ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಸಿಲೆಬಸ್ ಏನಿರುತ್ತಪ್ಪ, ಅದು ಕರೆಂಟ್ ಅಫೇರ್ಸ್ ಇರುತ್ತಾ, ಇಂಡಿಯನ್ ಫ್ರೀಡಮ್ ಫೈಟ್ ಇರುತ್ತಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತಾ, ಹಿಸ್ಟ್ರಿ ಇರುತ್ತಾ, ಜಿಯೋಗ್ರಫಿ ಇರುತ್ತಾ, ಆರ್ಟ್ಸ್ ಇರುತ್ತಾ, ಲಿಟ್ರೇಚರ್ ಇರುತ್ತಾ, ಮೆಂಟಲ್ ಎಬಿಲಿಟಿ ಇರುತ್ತಾ, ಮೋರಲ್ ಎಜುಕೇಷನ್ ಇರುತ್ತಾ, ಸೈನ್ಸ್ ಇರುತ್ತಾ. ಟೋಟಲ್ 10 ಸಬ್ಜೆಕ್ಟ್ ಇರ್ತಾವೆ ಫ್ರೆಂಡ್ಸ್. ಇದು ಸಿಲೆಬಸ್ ಇರೋದು. ನೆಕ್ಸ್ಟ್ ನಾವು ನೋಡ್ತೀವಪ್ಪ ಅಂದರೆ ಸಿಲೆಬಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಈ ಸಿಲೆಬಸ್ ಇದೇನಿದೆಯಲ್ಲ ಸಪ್ರೇಟಾಗಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಿಸ್ಟ್ರಿಯಲ್ಲಿ ಏನು ಬರುತ್ತೆ, ಹಿಸ್ಟ್ರಿಯಲ್ಲಿ ಹೋದರೆ ಏನ್ಷಿಯಂಟು, ಮಿಡಿವಲು, ಮಾಡರ್ನು, ಕರ್ನಾಟಕ ಹಿಸ್ಟ್ರಿ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಜಿಯೋಗ್ರಫಿಯಲ್ಲಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಅದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ನೋಡ್ಬೋದು ನಿಮ್ಮ ತಲೆಯಲ್ಲಿ ಕ್ವಶನ್ ಏನಿದೆಯಪ್ಪ ಅಂದರೆ, ಈಸ್ ದೇರ್ ಎನಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ PC? ನೋ, ಓನ್ಲಿ ರ್ಯಾಂಕಿಂಗ್ ವೈಸ್ ಮಾತ್ರ ಡಿಸೈಡ್ ಮಾಡ್ತಾರೆ ಫ್ರೆಂಡ್ಸ್. ಏನು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬೇಕಾಗಿರಲ್ಲ ಇದರಲ್ಲಿ. ಫಾರ್ ಎಕ್ಸಾಂಪಲ್ IAS ಎಕ್ಸಾಮ್ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಇರುತ್ತೆ, ಇದರಲ್ಲಿ ಏನು ಕ್ವಾಲಿಫೈಯಿಂಗ್ ಪೇಪರ್ ಇಲ್ಲ. ನೀವು ಗಳಿಸಿರುವಂಥ ಅಂಕದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಓನ್ಲಿ ರ್ಯಾಂಕಿಂಗ್ ವೈಸ್ ಇರೋದು. ವಾಟ್ ಈಸ್ ದ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ PCಗೆ ಏನು ಕ್ವಾಲಿಫಿಕೇಷನ್ ಮುಗಿಸಿರ್ಬೇಕಂದ್ರೆ, ಇನ್ ಕೇಸ್ ನೀವು ಸಿವಿಲ್ PC ಬರೆದಿದ್ರೆ PUC ಕಂಪ್ಲೀಟ್ ಆಗಿರಬೇಕು, ಅಥವಾ 12th ಮುಗಿಸಿರ್ಬೇಕು. 12th ಸ್ಟ್ಯಾಂಡರ್ಡ್ CBSE ಆದರೆ ಕಂಪ್ಲೀಟ್ ಆಗಿರಲಿ, ICSE ಆದರೆ ಕಂಪ್ಲೀಟ್, ಒಟ್ಟು ನೀವು ಈಕ್ವಲೆಂಟ್ 12th ಕಂಪ್ಲೀಟ್ ಆಗಿರ್ಬೇಕು ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಇನ್ ಕೇಸ್ ನಾ CRTR ಬರೀತೀನಿ, KSRP ಬರೀತೀನಿ ಅಂದರೆ 10th ಕಂಪ್ಲೀಟ್ ಆದರೆ ಸಾಕು ಫ್ರೆಂಡ್ಸ್. ವಾಟ್ ಈಸ್ ದ ಸ್ಯಾಲರಿ ಆಫ್ PC ಎಷ್ಟಿರುತ್ತಪ್ಪ ಅಂದ್ರೆ 35,000 ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನಪ್ಪ ಅಂದ್ರೆ, ಕ್ಯಾನ್ ವಿ ರೈಟ್ PC ಎಕ್ಸಾಮ್ ಇನ್ ಇಂಗ್ಲೀಷ್? ಖಂಡಿತವಾಗಿ ಬರಿಬೋದು ಫ್ರೆಂಡ್ಸ್ ಇಂಗ್ಲೀಷಲ್ಲಿ. ಒಂದು ಸೈಡ್ ಕನ್ನಡದಾಗಿರುತ್ತೆ, ಒಂದು ಸೈಡ್ ಇಂಗ್ಲೀಷಾಗಿರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ಈಸಿಯಾಗಿ ನೋಡಿ OMR ಅಲ್ಲಿ ಟಿಕ್ ಮಾಡಿ ಬರ್ಬೋದು ಫ್ರೆಂಡ್ಸ್. ಅದರಲ್ಲಿ ಏನು ತೊಂದರೆನೇ ಇಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಹೌ ಮೆನಿ ಅಟೆಂಪ್ಟ್ಸ್ ಆರ್ ದೇರ್ ಫಾರ್ PC? ಅನ್ಲಿಮಿಟೆಡ್ ಇರುತ್ತೆ ಫ್ರೆಂಡ್ಸ್. ಅಟೆಂಪ್ಟ್ಸ್ ಮಾತ್ರ ಅನ್ಲಿಮಿಟೆಡ್ ಇರುತ್ತೆ, ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಡಿಪ್ಲೊಮಾ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ PC ಎಕ್ಸಾಮ್? ಎಸ್, ಡಿಪ್ಲೊಮೊ ವಿದ್ಯಾರ್ಥಿಗಳು ಕೂಡ ಬರಿಬೋದು ಫ್ರೆಂಡ್ಸ್. ಇದು ವಾಟ್ PC ಮೀನ್ಸ್? PC ಅಂದರೆ ಏನಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಫ್ರೆಂಡ್ಸ್. ಇದ್ರ ಬಗ್ಗೆ ಹೇಳ್ತಿದ್ವಿ, ಇದ್ರ ಬಗ್ಗೆ ಕ್ವಶನ್ ಇಲ್ಲ ನನಗೆ. ಭಾಳಷ್ಟು ಜನ PC ಅಂದರೆ ಏನಂತ ಗೊತ್ತೇ ಇರಲ್ಲ. ನಮ್ಮ ಯುವ ಸ್ಪರ್ಧಾರ್ಥಿಗಳು ಹೇಳ್ತಾ ಇರೋದು, ಈಗೇನು 10th PUC ಪಾಸ್ಔಟ್ ಆಗಿರ್ತಾರಲ್ಲ ಅವ್ರಿಗೇನು ಗೊತ್ತಿರಲ್ಲ, ನಾವು PC ಅಂತ ಹೇಳ್ತಾ ಇರ್ತೀವಿ. ಅದಕ್ಕಾಗಿ PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್. ಈಸ್ ದೇರ್ ಎನಿ ಇಂಟರ್ವ್ಯೂ ಇನ್ PC? ಇಂಟರ್ವ್ಯೂ ಇರಲ್ಲ ಫ್ರೆಂಡ್ಸ್. PCಯಲ್ಲಿ ಇಂಟರ್ವ್ಯೂ ಅಂತ ಇರೋದೇ ಇಲ್ಲ. ಡೈರೆಕ್ಟ್ ನೀವು 100 ಕ್ವಶನ್ಸು 100 ಮಾರ್ಕ್ಸು, ಅದರಲ್ಲಿ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅದ್ರ ಮೇಲೆ ನಿಮ್ಮದು ಮೆರಿಟ್ ಲಿಸ್ಟ್ ಫ್ರೆಂಡ್ಸ್.
ಆರ್ ಟ್ಯಾಟೋಸ್ ಆರ್ ಅಲೌಡ್ ಆನ್ ಪಿ ಸಿ? ಎಸ್, ಟ್ಯಾಟೋ ಇದ್ರೆ ಅಲೌ ಮಾಡ್ತಾರೆ ಫ್ರೆಂಡ್ಸ್. ದೇ ಆರ್ ಅಲೌಡ್, ಬಟ್ ಇಟ್ ನಾಟ್ ಟು ಶೋಯಿಂಗ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಎಂಬರೈಸಿಂಗ್ ಎನಿಬಡಿ. ಅಂದರೆ ಯಾವುದೇ ಪೊಲಿಟಿಕಲ್ ಪಾರ್ಟಿನ ಇಂಡಿಕೇಟ್ ಮಾಡಬಾರ್ದು ಮತ್ತು ಎಂಬರೈಸಿಂಗ್ ಅಂದರೆ ಇನ್ನೊಬ್ಬರಿಗೆ ಮುಜುಗರ ತೋರಿಸುವಂಥ ಕ್ಯಾರೆಕ್ಟರ್ ಟ್ಯಾಟೋಗಳು ಇರಬಾರ್ದು ಫ್ರೆಂಡ್ಸ್. ಹಂಗಿದ್ರೆ ನಿಮ್ನ ಅಲೋ ಮಾಡಲ್ಲ. ಸಿಂಪಲ್ ಆಗಿ ಅಮ್ಮನ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಕ್ಕನ ಹೆಸರು, ಇಂಥ ಹೆಸರಿದ್ರೆ ನಡೀತೆ ಫ್ರೆಂಡ್ಸ್. ಅದೇನು ವರಿ ಮಾಡೋಂಥದ್ದಿಲ್ಲ ನೀವು. ಇನ್ನೊಬ್ಬರಿಗೆ ಮುಜುಗರ ಇರಬಾರ್ದು ಅಷ್ಟೇ. ಇನ್ನೊಂದು ಪಾರ್ಟಿನೂ ಕೂಡ ರೆಪ್ರೆಸೆಂಟ್ ಮಾಡಬಾರ್ದು. ನೆಕ್ಸ್ಟ್, ಡಿ ಆರ್ ಪೊಲೀಸ್ ಮೀನ್ಸ್ ಏನು ಅಂದರೆ ಏನು ಫ್ರೆಂಡ್ಸ್? ಡಿ ಆರ್ ಪೊಲೀಸ್ ಅಂದರೆ ಏನಂದ್ರೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್. ಸಿ ಆರ್ ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್. 10th PUC ಮಾರ್ಕ್ಸ್ ಕೌಂಟ್ಸ್ ಇನ್ ಕರ್ನಾಟಕ. ಪಿ ಸಿ ರಿಸಲ್ಟ್ ಕೌಂಟ್ ಆಗಲ್ಲ ಫ್ರೆಂಡ್ಸ್. ನೀವು ರ್ಯಾಂಕಿಂಗ್ಗಳ ಮೇಲೆ ಮಾತ್ರ ನಿಮ್ಮ ಮೆರಿಟ್ ಲಿಸ್ಟ್ ಬಿಡ್ತಾರೆ ಫ್ರೆಂಡ್ಸ್. ಐ ಆಮ್ ಫ್ರಮ್ ಮಹಾರಾಷ್ಟ್ರ, ಕ್ಯಾನ್ ಐ ಅಪ್ಲೈ ಫಾರ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಜಾಬ್? ಎಸ್, ನೀವು ಬರಿಬೋದು ಫ್ರೆಂಡ್ಸ್. ಬಟ್ ಯು ಹ್ಯಾವ್ ಟು ರೈಟ್ ದ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಅಂದರೆ ನೀವು ಬರೆಯೋದು ಫ್ರೆಂಡ್ಸ್, ಆದ್ರೆ ನಿಮ್ಗೊಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಪೇಪರ್ ಬರೆಸ್ತಾರೆ, ಅದನ್ನು ಬರೆದು ನೀವು ಪಾಸ್ ಆಗಬೇಕು. ಹಂಗಾದ್ರೆ ನಿಮಗೆ ಎಲಿಜಿಬಲ್ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ವಾಟ್ ಈಸ್ ದ ಸಿಲೆಬಸ್ ಆಫ್ ಪಿ ಸಿ? ಅವೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ರಿಟರ್ನ್ ಎಕ್ಸಾಮ್ ಇರುತ್ತೆ ಫಸ್ಟು, ಅಂದರೆ ಬರವಣಿಗೆ. OMR ಏನು ಮಲ್ಟಿಪಲ್ ಚಾಯ್ಸ್ ಇರ್ತಪ್ಪ, 100 ಕ್ವಶನ್ ಇರುತ್ತೆ. ಇನ್ ಕೇಸ್ ಅದು ಪಾಸ್ ಆದರೆ ಫಿಸಿಕಲ್ ಕಳಿಸ್ತಾರೆ, ಫಿಸಿಕಲ್ ಪಾಸ್ ಆದರೆ ಮೆಡಿಕಲ್ ಕಳಿಸ್ತಾರೆ, ಮೆಡಿಕಲ್ ಪಾಸ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸ್ಟೆಪ್ ಬೈ ಸ್ಟೆಪ್ ನಾಲ್ಕು ಹಂತದಲ್ಲಿ ನಡೀತೆ ಫ್ರೆಂಡ್ಸ್. ಇದು 4 ಪಾಸ್ ಆಗ್ಬೇಕು ನೀವು. ನೆಕ್ಸ್ಟ್ ಅದು ನೋಡ್ತಾ ಬಂದ್ರೆ ಈಗ ಎಕ್ಸಾಮ್ದು ಪ್ಯಾಟರ್ನ್ ಹೇಳಿದೆ ಫ್ರೆಂಡ್ಸ್. ಈ ಫಿಸಿಕಲ್ಗೆ ಏನು ಚೆಕ್ ಮಾಡ್ತಾರಪ್ಪ ನಮಗೆ ಅಂದರೆ, ಫಿಸಿಕಲ್ದಾಗ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ ಇರುತ್ತೆ ಫ್ರೆಂಡ್ಸ್. ಅಂದರೆ 1600 ಮೀಟ್ರ್ ನೀವು ಓಡಬೇಕು. ಅದು ಎಷ್ಟಂದ್ರೆ ನಿಮಗೆ 6.5 ನಿಮಿಷ ಮಾತ್ರ ಕೊಡ್ತಾರೆ ಫ್ರೆಂಡ್ಸ್. 6.5 ನಿಮಿಷದಾಗ 1600 ಮೀಟ್ರ್ ಕಂಪ್ಲೀಟ್ ಮಾಡಬೇಕು. ಅದು ಪುರುಷರಿಗೆ ಮಾತ್ರ. ಮಹಿಳೆಯರಿಗೆ ತೆಳಗಿದೆ ಫ್ರೆಂಡ್ಸ್ ಹೇಳ್ತೀನಿ. ಎತ್ತರ ಜಿಗಿತ ಇರುತ್ತೆ ಫ್ರೆಂಡ್ಸ್. ಎತ್ತರ ಜಿಗಿದಾಗ ನೀವು 1.20 ಮೀಟರ್ ಜಿಗಿಬೇಕಾಗತ್ತೆ ಫ್ರೆಂಡ್ಸ್. ಅದರಲ್ಲಿ 3 ಅವಕಾಶ ಇರುತ್ತೆ. ನೀವೇನು ಎತ್ತರ ಜಿಗಿತ ನಿಮ್ಮಿಂದ ಆಗಿಲ್ಲ ಅಂದರೆ ಅದು ಬಿಟ್ಟರೆ ಉದ್ದ ಜಿಗಿತ ಇರುತ್ತೆ ಫ್ರೆಂಡ್. ಅದನ್ನು 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಬೇಕು ಫ್ರೆಂಡ್. ಅದು ಕೂಡ 3 ಅವಕಾಶ ಇರುತ್ತೆ. ಇವು ಎರಡರಲ್ಲಿ ನೀವು ಒಂದು ಕ್ವಾಲಿಫೈ ಆಗಲೇಬೇಕು ಫ್ರೆಂಡ್ಸ್. ಇವು ಎರಡರಲ್ಲಿ ನೀವು ಒಂದು ಕ್ವಾಲಿಫೈ ಆಗಲು ಕೂಡ ನಿಮ್ಮನ್ನು ಕರ್ಕೊಳ್ಳೋ ಫ್ರೆಂಡ್ಸ್. ಗುಂಡು ಎಸೆತ ಎಷ್ಟಪ್ಪ ಅಂದರೆ 7.26, ಅಂದರೆ 7.2 kg ಇರುತ್ತೆ ಫ್ರೆಂಡ್ಸ್. ಅದು ಎಷ್ಟು ದೂರ ಹೋಗಿಬೇಕಪ್ಪ ಅಂದ್ರೆ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಗುಂಡು ಎಸೆದಾಗ 3 ಚಾನ್ಸ್ ಇರುತ್ತೆ ಫ್ರೆಂಡ್. ಅದರಲ್ಲಿ 3 ಎಸೆತದಲ್ಲಿ 1 ಎಸೆತದ ಗುಂಡು ಎಸೆತ ಕೂಡ 3 ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಆ 3 ಚಾನ್ಸಲ್ಲಿ ನೀವು ಪಾಸ್ ಆಗಬೇಕು. ಅದೆಷ್ಟು ದೂರ ಹೋಗಿಬೇಕಂದ್ರೆ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಇದು ಪುರುಷರಿಗೆ ಆಯ್ತು ಫ್ರೆಂಡ್ಸ್. ಮಹಿಳೆಯರಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ ಫ್ರೆಂಡ್ಸ್. ಇದು 2 ನಿಮಿಷಗಿಂತ ಮೀರದಂತೆ 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಎತ್ತರ ಜಿಗಿತ 0.19 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಉದ್ದ ಜಿಗಿತ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಇದರಲ್ಲಿ 3 ಅವಕಾಶ ಇರುತ್ತೆ ಫ್ರೆಂಡ್ಸ್. ಎತ್ತರ ಜಿಗಿತ ಆಗಿಲ್ಲ ಅಂದರೆ ಉದ್ದ ಜಿಗಿತದಲ್ಲಿ ಆದರೂ ಪಾಸ್ ಆಗಬೇಕು. ಎರಡರಲ್ಲಿ ಒಂದು ಕಂಪಲ್ಸರಿ ಪಾಸ್ ಆಗಲೇಬೇಕು. ಆದ ನಂತರ ನೆಕ್ಸ್ಟ್ ಗುಂಡು ಎಸೆತ ಇರುತ್ತೆ ಫ್ರೆಂಡ್ಸ್. ಅದು 4 kg. ಅದು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದಲ್ಲಿ ಒಂದು ಸಲ ಆದರೂ ಒಗಿಲೇಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಭಾಳಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿರೋ ಪ್ರಕಾರ ಏನು ಇರಬೇಕು ಅದೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋಲಿ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರುತ್ತೆ, ಪೋಸ್ಟ್ ಎಷ್ಟು ಖಾಲಿ ಇದೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಗಿರುತ್ತೆ, ಏಜ್ ಲಿಮಿಟ್ ಎಷ್ಟು, ಎಕ್ಸಾಮ್ ಪ್ಯಾಟ್ರನ್ ಏನು, ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇರಲ್ವಾ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಏನು ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಇದಕ್ಕೆ ಯಾವ ಬುಕ್ಸ್ ಓದಬೇಕು, ಏನೇನು ಓದಬೇಕು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋವರೆಗೂ ಬಾಯ್.